ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೇಳೆ ಪಲ್ಯ ಮಾಡ್ತಾಯಿದ್ದೆ. ಬೇಳೆ ತೋರಿಸ್ತೀನಿ ನಿಮಗೆ. ನೆನೆಸಿಟ್ಟಿರುವಂಥ ಕಡಲೆಬೇಳೆ ನೆನ್ನೆ ನೈಟಲ್ಲಿ ನೆನೆಸಿಟ್ಟಿದ್ದೆ. ನೈಟಲ್ಲಿ ನೆನೆಸಿಟ್ಕೊಂಡ್ರೆ ಜಾಸ್ತಿ ಚೆನ್ನಾಗಿ ನೆನೆಯುತ್ತೆ. ಇದು ಬೆಳಿಗ್ಗೆ ನೆನೆಸಿದ್ರೆ ನೈಟ್ ಮಾಡಬೇಕಾಗುತ್ತೆ. ಅದಕ್ಕೆ ನೆನ್ನೆ ನೈಟ್ ನೆನೆಸಿಟ್ಟಿದ್ದೆ ಗಟ್ಟಿ ಇರೋ ಕಡೆಯಿಂದ. ಇವಾಗ ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಸ್ಟವ್ ಹಚ್ಕೋತಾ ಇದ್ದೀನಿ. ಇವಾಗ ಇದು ಒಂದು 4 ಪೀಸ್ ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ ದಪ್ಪ ದಪ್ಪಾಗಿ. ಅದನ್ನು ಹಾಕ್ತಾಯಿದ್ದೀನಿ ಇವಾಗ. ಇವಾಗ ಇದಕ್ಕೆ ಒಂದು 2 ದಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು 4 ಎಲೆ ಕರಿಬೇವು ತೊಗೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಸರಿಯಾಗಿ ಫ್ರೈ ಆಗಲಿ. ಇವಾಗ ಇದನ್ನು ಹಾಕೋಣ. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೇನು ಸಾಸಿವೆ ಜೀರಿಗೆ ಏನು ಬೇಕಾಗೋದಿಲ್ಲ, ಹಾಗೆ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ. ಬೇಸಿಗೆನಲ್ಲಿ ಊಟ ಎಲ್ಲ ಹೋಗಲ್ಲ, ಸೇರಲ್ವಲ್ಲ, ಇವಾಗ ಊಟ ಸಿಗೋದೇ ಇಲ್ಲ. ಅಕ್ಕಿ ರೊಟ್ಟಿ ಅಥವಾ ಚಪಾತಿ ಮಾಡಿಕೊಂಡ್ರೆ ಇದ್ರ ಜೊತೆ ಚೆನ್ನಾಗಿರುತ್ತೆ. ಒಂದು ಚಿಟಿಕೆ ಅರಿಶಿನ ಹಾಕೋಣ. ಹಸಿಮೆಣಸಿನ್ಕಾಯಿ ಕೂಡ ಕುಟ್ಟು ಹಾಕ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ಅದೇ ಇದು ಕೂಡ ಚೆನ್ನಾಗಿರುತ್ತೆ, ಎರಡು ಚೆನ್ನಾಗಿರುತ್ತೆ. ಯಾವ್ದು ಬೇಕಾದ್ರೂ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಹಾಕಿ ತಕ್ಕಷ್ಟು ಉಪ್ಪು ಹಾಕೋಣ. ಅದು ಎಷ್ಟು ಬೇಳೆ ತೊಗೊಂಡಿರ್ತೀವಲ್ಲ ಆ ಒಂದು ಪ್ರಮಾಣಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಅದು ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಕೋಣ. ಅಚ್ಚ ಖಾರದ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ಇದಕ್ಕೆ ಇದು ನೆನೆಸಿಟ್ಕೊಂಡಿರುವಂಥ ಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ, ತೊಗರಿಬೇಳೆ, ಹೆಸರುಬೇಳೆ ಯಾವುದನ್ನು ಬೇಕಾದರೂ ಮಾಡ್ಕೊಬೋದು. ಹೆಸರುಬೇಳೆ ಆದರೆ ಬೆಳಿಗ್ಗೆ 1-2 ಅವರ್ ನೆನೆಸಿಟ್ಟು 1 ಅವರ್ ನೆನೆಸಿಟ್ಟು ನೆನೆದ್ಬಿಡುತ್ತೆ. ಇದು ಕಡಲೆಬೇಳೆ ಸ್ವಲ್ಪ ತುಂಬ ಗಟ್ಟಿ ಇರೋದ್ರಿಂದ ಇದಕ್ಕೆ ಲೇಟ್ವರೆಗೂ ಬೇಕಿದೆ ಟೈಮ್ ನೆನೆಸೋಕ್ಕೆ. ಹಾಗೆ ಇವಾಗ ಫ್ರೈ ಮಾಡ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಅಂದರೆ ಇದು ಬುತ್ತಿಗೆಲ್ಲ ಎಲ್ಲಾದರೂ ಟ್ರಿಪ್ ಓದೋದು ಅಂತ ಹೋದರೂ ಕೂಡ ಬುತ್ತಿಗೆ ಮಾಡ್ಕೊಂಡು ಹೋಗ್ತೀವಿ ನಾವು. ಊರ ಕಡೆ ಎಲ್ಲ ಈ ಥರ ಎಲ್ಲಾದರೂ ಕಾರಲ್ಲಿ ಹೊರಡ್ತೀವಿ ಅಂದರೆ ಬುತ್ತಿ ಮಾಡ್ಕೊಂಡು ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ. ಚಪಾತಿಯನ್ನು ಮಾಡ್ಕೊಂಡು ಇದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮೊಸರನ್ನ. ಸ್ವಲ್ಪ ಇದಕ್ಕೆ ಹುಣಸೆ ರಸ ಹಾಕ್ತಾಯಿದ್ದೀನಿ. ಹಾಕದೇ ಇದ್ದರೆ ನಡೀತೆ, ಹಾಕೋದು ಸ್ವಲ್ಪ ಟೇಸ್ಟ್ ಜಾಸ್ತಿ ಬರುತ್ತೆ ಅಂತ ಸ್ವಲ್ಪ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಮಸ್ತ್ ಅಂದರೆ ಮಸ್ತ್ ಆಗುತ್ತೆ ಪಲ್ಯ. ಇದು ಮಾಡ್ತಾಯಿದ್ರೇ ಬಾಯಲ್ಲಿ ಬರುತ್ತೆ, ಅದು ಚೆನ್ನಾಗಿರುತ್ತೆ. ಬುತ್ತಿಗೆ ಮಾಡುವಂಥ ಪಲ್ಯ ಇದು. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೋಣ ಬೇಯಿಸೋಕ್ಕೆ. ಬೇಳೆ ಎಲ್ಲ ಚೆನ್ನಾಗಿ ಸ್ವಲ್ಪ ಸಾಫ್ಟಾಗೋಗಿ ಬೇಯಬೇಕಿಲ್ಲ, ಹಸಿಯಾಗಿರುತ್ತೆ. ಅದು ಚೆನ್ನಾಗಿ ಎಣ್ಣೆನಲ್ಲಿ ಈ ಥರ ಫ್ರೈ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ನೀರು ಹಾಕಬೇಕು, ಅದಕ್ಕೆ ಹಸಿ ವಾಸನೆ ಬರುತ್ತೆ. ನೀವು ರಸ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಇದು ಅನ್ನದ ಜೊತೆ ಅಷ್ಟು ಸೆಟ್ ಆಗೋಲ್ಲ, ಆದರೆ ಪಕ್ಕಕ್ಕೆ ಒಂಥರ ಕೋಸಂಬರಿ ಟೈಪ್ ಕೊಂಡು ತಿನ್ಬೋದು. ಬಟ್ ಚಪಾತಿ ರೊಟ್ಟಿ ಜೊತೆಗೆ ಮಾತ್ರ ಮಸ್ತ್ ಇರುತ್ತೆ ಕಾಂಬಿನೇಷನ್. ಇವಾಗ ಇದಕ್ಕೆ ಮುಚ್ಚಿ ಬೇಯಿಸ್ಕೊ. ಇದು ಮಸ್ತ್ ಕಡಲೆಬೇಳೆ ಪಲ್ಯ ರೆಡಿಯಾಗಿದೆ. ಇವಾಗ ಸ್ಟವ್ ಆಫ್ ಮಾಡ್ತೀನಿ. ನಿಮಗೆ ಖಾರ ಉಪ್ಪು ಕರೆಕ್ಟಾಗಿದೆಯಿಲ್ಲ ಅಂತ ನೋಡ್ಕೋಬೇಕು ಅಂದರೆ ಈ ಥರ ಕೈಯಲ್ಲಿ ಸ್ವಲ್ಪ ರಸ ಹಾಕ್ಕೊಂಡು ನೋಡ್ಕೊಳ್ಳಿ. ಗೊತ್ತಾಗ್ತದೆ. ಕಡಿಮೆ ಆಗಿದೆ ಮತ್ತು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ಕೊಳ್ಳಿ. ನನಗೆ ಖಾಲಿ ಆಗಿದೆ ಅಂತ ನಾನು ಹಾಕಿಲ್ಲ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.